ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚ್ಚಿ ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತು ಒಂದು ಬ್ರೈಡಲ್ ಕುಚ್ಚೆಯದು ಬೀಡ್, ಒಂದು ಸ್ಮಾಲ್ ಚಿಕ್ಕ ಬೀಡ್ ತೊಗೊಂಡು ಕ್ರಿಸ್ಟಲ್ ಬೀಡ್ಸ್ ಹಾಕಿ ಲೀಫ್ ಡಿಸೈನ್ನ ನಾನು ಹೇಳ್ಕೊಂಡು ಕೊಡ್ತಾ ಇದ್ದೀನಿ. ಇಷ್ಟು ಸ್ಮಾಲ್ ಬೀಡು ತೊಗೊಂಡಿದ್ದೀನಿ, ಕ್ರಿಸ್ಟಲ್ ಬೀಡ್ಸು ತೊಗೊಂಡಿದ್ದೀನಿ. ಬಿಗಿನರ್ಸ್ ಆದ್ರೂ ಸಹ ನೀವು ಮಾಡ್ಕೋಬೋದು, ಒಂದು ಆರ್ಚ್ ಮಾಡಿದ್ರೆ ಅಂದರೆ ಮಾಡ್ಕೋಬೋದು. ಬನ್ನಿ ಯಾವ ಥರ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಈಗ ನೋಡಿ, 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರ ಮಾಡ್ಕೊಂಡು ನೀಡಲ್ ನಂಬರು 11.0.7 mm ಸ್ಯಾರಿನ ಫ್ರಂಟ್ಗೆ ಹಾಕ್ಕೋಬೇಕು. ಬ್ಯಾಕ್ ಹೋಗ್ಬಿಟ್ಟು ಚುಚ್ಚಿ ಬ್ಯಾಕಿನ ನೀಡಲ್ ಮೇಲೆ ಥ್ರೆಡ್ ಎಳ್ಕೊಂಬಂದು ಒಂದ್ಸಲಿ ಲಾಕ್ ಮಾಡೋಣ. ಲಾಕ್ ಮಾಡಿ ಅಲ್ಲೇ ಒಂದು ದಾರ ಗ್ಯಾಪ್ ಕೊಟ್ಟು ಪಕ್ಕದಲ್ಲಿ ಹೋಗಿ ಇನ್ನೊಂದ್ಸಲಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಬಂದು 2 ಚೈನು ಸೇರಿಸಿ ಒಂದು ಮಾಡೋಣ. ಸರಿನಾ? ಇವಾಗ 5 ಚೈನ್ ಹಾಕ್ಕೊಳ್ಳೋಣ. ನೋಡಿ, ಈ ಲೂಫಲ್ಲಿ ನೀಡಲ್ ಹೋಗಿದೆ, ಇದ್ರ ಮೇಲೆ ದಾರ ಸುತ್ಕೊಂಡು ಲೂಫ್ ಒಳಗಡೆ ಬರಬೇಕು. 1 2 3 4 5 ಚೈನ್ ಹಾಕಿ 5 ಚೈನ್ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಬಿಟ್ಟು ಲೂಸ್ ಕೊಡಬೇಡಿ, ಟೈಟಿಗೆ ನೋಡಿಬಿಟ್ಟು ಕರೆಕ್ಟಾಗಿ ಬ್ಯಾಕ್ ಹೋಗಿ ಸ್ಯಾರಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಬಂದು ಇವಾಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ ಒಂದು ಮಾಡಬೇಕು. ಈ ಥರ ಸಮವಾಗಿ ಬರಬೇಕು. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 4 ಚೈನ್ ಹಾಕ್ಕೊಂಡು 4 ಚೈನ್ ಎಲ್ಲಿ ಬರುತ್ತೆ ನೋಡಿ, ಈ ಥರ ಮಡ್ಕೊಂಡು ಅಲ್ಲಿ ಅದೇ ಥರನೇ ಹೋಗಿ ಬ್ಯಾಕ್ ಹೋಗಿ ಚುಚ್ಚಿ ಬ್ಯಾಕಿಂದ ನೀಡಲ್ ಮೇಲೆ ಥ್ರೆಡ್ ಎಳ್ಕೊಂಡು ಬಂದು ಫ್ರಂಟ್ಗೆ ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಸೇರಿಸಿ ಒಂದು ಮಾಡಬೇಕು. ನೋಡಿ, ಸ್ಟಾರ್ಟಿಂಗ್ 5 ಚೈನು, ಆಮೇಲೆ 4 ಚೈನು. ಇವಾಗ ನಾವು ಕ್ರಿಸ್ಟಲ್ ಬೀಡ್ ಏನಿದೆ, ನಿಮ್ಗೆ ಯಾವ್ದು ಬೇಕಾದ್ರೂ ತೊಗೋಬೋದು. ಕ್ರಿಸ್ಟಲ್ ಬೀಡು ಆದರೆ ಶೈನಿಂಗ್ ಹೋಗೋದಿಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ ನಾನು. ಇವಾಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ದಾರದ ಒಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿ ಆ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಸಮವಾಗಿ ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ ಬರೋಣ. ಫ್ರಂಟ್ ಬಂದು ಮತ್ತೆ ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿ ಒಂದು ಮಾಡೋಣ. ಒಂದು ಮಾಡಿ ಈಗ ಬೀಡ್ ಲಾಕ್ ಆಯ್ತಲ್ವಾ, ಇವಾಗ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 6 ಚೈನ್ ಹಾಕ್ಕೊಬಿಟ್ಟು ಸ್ಯಾರಿನ ಬ್ಯಾಕ್ಗೆ ಟರ್ನ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡೋದಕ್ಕೆ ಏನು ಈ ಹೋಲ್ ಇದೆ ನೋಡಿ, ಬೀಡ್ ಪಕ್ಕ ಆ ಹೋಲ್ ಒಳಗಡೆ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಬಂದು ನೋಡಿ, ನೀಡಲ್ ಮೇಲೆ 2 ದಾರ ಇದೆ, 2 ದಾರ ಸೇರಿಸಿ ಒಂದ್ಸಲಿ ಮಾಡಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಆ ಚೈನ್ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ಲಾಕ್ ಮಾಡೋಣ. ಲಾಕ್ ಮಾಡ್ಕೊಂಡು ಇವಾಗ ನೀಡಲ್ ಮೇಲೆ ಥ್ರೆಡ್ ಇದೆ, ಇವಾಗ ಸ್ಮಾಲ್ ಬೀಡ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. 1 ಬೀಡ್ ಹಾಕ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 4 ಚೈನ್ ಏನು ಹಾಕಿದ್ದೀವಿ ನೋಡಿ, ಆಯಿತಾ? 4 ಚೈನ್ ಏನು ಹಾಕಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ನೋಡಿ, ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಇದೆಯಲ್ಲ, ಒಂದ್ಸರಿ ದಾರ ಸುತ್ಕೋಬೇಕು. 4 ಚೈನ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ನೀಡಲ್ ಮೇಲೆ 4 ದಾರ ಇದೆ, 2 ದಾರ 1 2 ದಾರ 1 ಈ ಥರ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇಲ್ಲೋಗಿ ಆದಷ್ಟು ಚಿಕ್ಕ ಬರಲಿ ಕಂಬ, ಡಬಲ್ ಕ್ರೋಶೆ ಕಂಬ ಹಾಕ್ಕೋಬೇಕು. 2ನೇ ಕಂಬ ಹಾಕಿದ್ದೀನಿ. ಇವಾಗ 3ನೇ ಕಂಬ ಅದೇ 4 ಚೈನ್ ಗ್ಯಾಪ್ ಒಳಗಡೆ ಹೋಗಬೇಕು. ಬ್ಯಾಕಿಂದ ನೀಡಲ್ ಮೇಲೆ ದಾರ ಎಳ್ಕೊಂಡು ಬಂದು ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 2 ದಾರ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ 3 ದಾರ ಇದೆ, 2 ದಾರ 1 2 ದಾರ 1 ಇದಕ್ಕೆ 8 ಕಂಬ ಮಾಡ್ಕೋಬೇಕಾಗತ್ತೆ ನಾವು. ಸರಿನಾ? 3 4 5 ಈಗ 6ನೇ ಕಂಬ ಹಾಕ್ತಾಯಿದ್ದೀನಿ ನಾನು. ಚಿಕ್ಕದಾಗೆ ಬರಲಿ. ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 2 ದಾರ 1 6 ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಬ್ಯಾಕ್ ಹೋಗಿ ಥ್ರೆಡ್ ಎಳ್ಕೊಂಡು ಬಂದು ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 2 ದಾರ 1
ಅದಕ್ಕೆ ಚಿಕ್ಕದಾಗ ಈಗ 8ನೇ ಕಂಬ ಹಾಕ್ತಾಯಿದ್ದೀನಿ. 2 4 6 7 ಕಂಬ ಆಗಿದೆ. 8ನೇ ಕಂಬ ಹಾಕ್ತಾಯಿದ್ದೀನಿ. ಆದಷ್ಟು ಚಿಕ್ಕದಾಗಿ ಬರಲಿ. 2 ದಾರ 1 2 ದಾರ 1 ಇದು ಆ 8 ಕಂಬ ಆದಮೇಲೆ 6 ಚೈನ್ ಏನಿದೆ ಬೀಡ್ ಮೇಲೆ 6 ಚೈನ್ ಏನಿದೆ ಅದ್ರೊಳಗಡೆ ಹೋಗಿ ಲಾಕ್ ಮಾಡಬೇಕು. ಅದ್ರೊಳಗಡೆ ಹೋಗಿ ಲಾಕ್ ಮಾಡಿ ಈಗ ಮತ್ತೆ 4 ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕ್ಬಿಟ್ಟು ಬ್ಯಾಕ್ಗೆ ಟರ್ನ್ ಮಾಡ್ಕೊಂಡು ಈ ಹೋಲ್ ಏನಿದೆ 1 2 3 4 ಹೋಲ್ ಬಿಟ್ಟು ಐದನೇ ಹೋಲ್ ಒಳಗಡೆ ಹೋಗಿ ಬ್ಯಾಕಿಂದ ಥ್ರೆಡ್ ಎತ್ಕೊಂಡು ಬರಬೇಕು. ಇಲ್ಲಿ ಒಂದು ನಿಮಿಷ ಬ್ಯಾಕಿಂದ ನೋಡಿ 1 2 3 4 5ನೇ ಹೋಲ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಬ್ಯಾಕಿಂದ ಥ್ರೆಡ್ ಎತ್ಕೊಂಡು ಬಂದು ಇವಾಗ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಈಗ ಸ್ಮಾಲ್ ಬೀಡ್ ಏನಿದೆ ಇದನ್ನು ಬೀಡನ್ನ ಆ್ಯಡ್ ಮಾಡೋಣ. ಮತ್ತೆ ಆ್ಯಡ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸುತ್ಕೊಂಡು ಸ್ಯಾರಿನ ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು. ಈ 4 ಚೈನ್ ಏನು ಹಾಕಿದ್ದೀರಿ ನೋಡಿ ಅದರೊಳಗಡೆ ಹೋಗಬೇಕು. 4 ಚೈನ್ ಏನಿದೆ ಅದರೊಳಗಡೆ ಹೋಗಿ ಮತ್ತೆ ಕಂಬ ಮಾಡಬೇಕು. ಆ 5ನೇ ಕಂಬಕ್ಕೆ ಹೋಗಿ ಲಾಕ್ ಮಾಡಿಬಿಟ್ಟು ಒಂದು ಬೀಡ್ ಹಾಕ್ಕೊಂಡು ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಂಡು ಫ್ರಂಟಿಂದ ಕಂಬ ಹಾಕಬೇಕು. ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2 ದಾರ 1 2 ದಾರ 1 ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಕಂಬ ಮಾಡಬೇಕು. ಇಲ್ಲೂ ಅಷ್ಟೇ 8 ಕಂಬ ಬರುತ್ತೆ. ಪ್ರತಿ ಆರ್ಚ್ಗೂ ಒಂದೊಂದು ಲೀಫ್ಗೂ 8 ಆರ್ಚ್ ಬರುತ್ತೆ. ಇಲ್ಲೂ ಅಷ್ಟೇ ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. 1 2 3 4 ಕಂಬ ಆಗಿದೆ. ಈಗ 5ನೇ ಕಂಬ ಹಾಕ್ಕೊಳ್ತಾ ಇದ್ದೀನಿ. 2 ದಾರ 1 2 ದಾರ 1. ಈಗ 6ನೇ ಕಂಬ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ನೀಡಲ್ ಮೇಲೆ 2 ದಾರ ಇದೆ 3 ದಾರ ಇದೆ ಎರಡಕ್ಕೊಂದು ಮಾಡಬೇಕು. ಈಗ 7ನೇ ಕಂಬ ಮಾಡ್ತಾಯಿದ್ದೀನಿ. ಆ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ ತೊಗೊಂಬಂದು ನೀಡಲ್ ಮೇಲೆ 3 ದಾರ ಇರೋದು 2 ದಾರ 1 2 ದಾರ 1 ಈ ಥರ ಈ 4 ಚೈನ್ ಏನು ಹಾಕ್ಕೊಂಡಿದ್ವೋ ಅದರೊಳಗಡೆ 8 ಕಂಬ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ 2 4 6 8 ಇದೆ. ಇದು 8 ಕಂಬ ಆದಮೇಲೆ ಈ 6 ಚೈನ್ ಏನಿದೆ ಬೀಡ್ ಮೇಲೆ ದಾರ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅದರೊಳಗಡೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ಮತ್ತೆ 4 ಚೈನ್ ಹಾಕೋಣ. 1 2 3 4 ಚೈನ್ ಹಾಕ್ಕೊಂಡು ಮತ್ತು ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಇಲ್ಲಿ ಏನಿದೆ ಕಂಬ ಹಾಕಿದ್ದೀವಲ್ವ ಅದ್ರದ್ದು ಹೋಲ್ ಇದೆ ನೋಡಿ, ಚೈನ್ ಹೋಲು 1 ಈ ಕಂಬದ ಪಕ್ಕನೇ 1 2 3 4 5 5ನೇ ಹೋಲ್ಗೆ ಹೋಗ್ಬಿಟ್ಟು ಬ್ಯಾಕ್ಗೆ ಚುಚ್ಚಿ ಬ್ಯಾಕಿಂದ ಥ್ರೆಡ್ ತೊಗೊಂಬರ್ಬೇಕು. ನೀಡಲ್ ಮೇಲೆ ನೋಡಿ 2 ದಾರ ಇದೆ, 2 ದಾರ ಸೇರಿಸಿ ಒಂದು ಮಾಡಬೇಕು. ಈ ಥರ ಲಾಕ್ ಮಾಡ್ಕೊಂಡು ಮತ್ತೆ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ಈಗ ಸ್ಮಾಲ್ ಬೀಡ್ ಏನಿದೆ ಸ್ಮಾಲ್ ಬೀಡು ತುಂಬ ಸ್ಮಾಲ್ ಬೀಡೇ ನಾನು ಹಾಕಿರೋದು. ಬೀಡನ್ನ ಆ್ಯಡ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 4 ಚೈನ್ ಏನಿದೆ ಅದರೊಳಗಡೆ ಹೋಗಿ ಎರಡು ದಾರ 1 2 ದಾರ 1 ಇದೇ ರೀತಿ 8 ಕಂಬ ಮಾಡ್ಕೋಬೇಕಾಗತ್ತೆ. ನೋಡಿ ನೀಡಲ್ ಮೇಲೆ 2 ದಾರ, ನೀಡಲ್ ಮೇಲೆ ಈ ಥರ ದಾರ ಸುತ್ಕೊಂಡು 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಬ್ಯಾಕಿಂದ ಥ್ರೆಡ್ ಎತ್ಕೊಂಬರ್ಬೇಕು ಫ್ರಂಟ್ಗೆ. ಈಗ ನೀಡಲ್ ಮೇಲೆ 3 ದಾರ ಇದೆ, 2 ದಾರ 1 2 ದಾರ 1 ಮತ್ತು ನೋಡಿ 8 ಕಂಬ ಹಾಕ್ಕೊಂಡೆ. 8 ಕಂಬ ಹಾಕ್ಮೇಲೆ ಮತ್ತೆ ಆ 6 ಚೈನ್ ಗ್ಯಾಪ್ ಏನಿದೆ ನೀಡಲ್ ಬೀಡ್ ಮೇಲೆ ಏನಿದೆ ನೋಡಿ 6 ಚೈನ್ ಗ್ಯಾಪು ಅಲ್ಲೋಗಿ ಲಾಕ್ ಮಾಡಿ ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಸ್ಯಾರಿನ ಬ್ಯಾಕ್ ಟರ್ನ್ ಮಾಡ್ಕೊಂಡು ಚೈನ್ ಏನಿದೆ ಅದ್ರ ಪಕ್ಕ ನೋಡಿ 1 2 3 4 5 5ನೇ ಹೋಲ್ಗೆ ಹೋಗಿ ಆ ಚೈನ್ ಒಳಗಡೆ
ದಾರ ತೊಗೊಂಡ್ಬರ್ಬೇಕು, ಲಾಕ್ ಮಾಡಬೇಕು. ಮತ್ತು ಇದನ್ನು ಫ್ರಂಟ್ಗೆ ಟರ್ನ್ ಮಾಡ್ಕೊಳೋಣ. ಈಗ 3 ಲೀಫ್ ಆಗಿದೆ, 4ನೇ ಲೀಫ್ ಮಾಡ್ತಾಯಿದ್ದೀನಿ ನಾನು. ಮತ್ತೆ ಹಂಗೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. 4 ಚೈನ್ ಏನು ಹಾಕಿದೋ ಆ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು 4 ಚೈನ್ ಒಳಗಡೆ ಹೋಗ್ಬಿಟ್ಟು ನೀಡಲ್ ಮೇಲೆ ನೋಡಿ 3 ದಾರ ಇದೆ, 2 ದಾರ 1, 2 ದಾರ 1 ಆರ್ಚ್ ಮಾಡಿ ಅಷ್ಟೇ. ನೀವು ತುಂಬ ನಿಮಗೆ ಆರಾಮ್ ಅನಿಸ್ಬಿಡುತ್ತೆ, ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸ್ಯಾರಿ ಪೂರ್ತಿ ಒಂದೇ ಸ್ಟೆಪ್ಪು, ಒಂದು ಸ್ಟೆಪ್ಪಲ್ಲೇ ನಾವು ಮಾಡ್ಬೋದು. 2 ಸಲ 3 ಸಲ ಏನು ದಾರ ಕಟ್ ಮಾಡಿ ಮಾಡೋ ಅಗತ್ಯ ಇಲ್ಲ, ಸರಿನಾ? ಒಂದೇ ಸ್ಟೆಪ್ಪಲ್ಲಿ ಒಂದೇ ಸಲ ಫಿನಿಶಿಂಗ್ ಆಯ್ತೈತೆ. ಒಂದು ಆರ್ಚ್ ಮಾಡೋದಕ್ಕೆ ಅಷ್ಟೇ ನಿಮಗೆ ಕಷ್ಟ ಅನಿಸುತ್ತೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 4 ಚೈನ್ ಗ್ಯಾಪ್ ಏನಿದೆ ಅದ್ರೊಳಗಡೆ ಹೋಗಿ ಬ್ಯಾಕಿಂದ ಥ್ರೆಡ್ ಎಳ್ಕೊಂಡು ಫ್ರಂಟ್ ಬಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ 1, 2 ದಾರ 1. ಕಂಬ ಆದಷ್ಟು ಚಿಕ್ಕದು ಹಾಕ್ಕೊಳ್ಳಿ, ದೊಡ್ಡದು ಹಾಕೋಣಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಕಾಣೋದಿಲ್ಲ. ತುಂಬ ದೊಡ್ಡ ಆರ್ಚ್ ಥರ ಕಾಣ್ಬಿಡುತ್ತೆ. ನಿಮಗೆ 8 ಕಂಬ ಬರೋ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೂ ಈ ಆರ್ಚ್ಗೂ 8 ಕಂಬ ಆಯಿತು. ಮತ್ತು ಅದು ಬೀಡ್ ಬೆಂಡ್ ಏನು 6 ಚೈನ್ ಇದೆ ಅದರೊಳಗಡೆ ಹೋಗಿ ಲಾಕ್ ಮಾಡಿ ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. 1 2 3 4 4 ಚೈನ್ ಹಾಕ್ಕೊಂಡು ಬ್ಯಾಕ್ ಟರ್ನ್ ಮಾಡ್ಕೊಂಡು 1 2 3 4 ಹೋಲ್ ಬಿಟ್ಟು 5ನೇ ಹೋಲ್ಗೆ ಚುಚ್ಚಿ ಬ್ಯಾಕ್ ಹೋಗಿ ಥ್ರೆಡ್ ಎತ್ಕೊಂಡು ಬಂದು ಫ್ರಂಟ್ಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಫ್ರಂಟ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ಸ್ಮಾಲ್ ಬೀಡ್ ಏನು ತೊಗೊಂಡಿದ್ದೀವೋ ಅದನ್ನು ಹಾಕ್ಕೋಬೇಕು. ಈ ಥರ ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಮತ್ತೆ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ 2 ದಾರ 1, 2 ದಾರ 1 ಈ ಥರ ಮಾಡ್ಕೊಂಡು ಫುಲ್ಲು ಕಂಬನ 8 ಕಂಬನ ಹಾಕ್ಕೊಳ್ಳಿ. ನೋಡಿ 8 ಕಂಬ ಆದಮೇಲೆ ಹಿಂಗಿದೆಯಲ್ಲ, ಇದನ್ನು ಬೀಡ್ ಮೇಲೆ ಏನು ದಾರ ಇದೆ ನೋಡಿ 6 ಚೈನು ಅದರೊಳಗಡೆ ಹೋಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ ಇವಾಗ ಇಷ್ಟ ಆಯಿತು ಆರ್ಚು 4 ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಹಾಕ್ಕೊಂಡು ನಾರ್ಮಲಿ ಇದು 5ನೇ ಕಂಬಕ್ಕೆ 5ನೇ ಹೋಲ್ಗೆ 1 2 3 4 5 5ನೇ ಹೋಲ್ಗೆ ಚುಚ್ಚಿ ಈಗ ಮತ್ತೆ ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡನ್ನ ಆ್ಯಡ್ ಮಾಡ್ಕೊಂಡು 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಂಡು ಸ್ಯಾರಿನ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ಅದು ಎಲ್ಲಿ ಬರುತ್ತೆ ನೋಡಿ, ಈ ಗ್ಯಾಪ್ ನೋಡ್ಕೊಳ್ಳಿ. ಈ ಗ್ಯಾಪ್ ನೋಡ್ಕೊಂಡು ಆ ಹೋಲ್ ಎಲ್ಲಿ ಬರುತ್ತೆ ಅಗಲ ನೋಡ್ಕೊಂಡು ಚುಚ್ಚಿ ಬ್ಯಾಕಿಂದ ಥ್ರೆಡ್ ಎತ್ಕೊಂಡು ಫ್ರಂಟಿಗೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು, ಕಾಣ್ತಿದ್ಯಾ? ತುಂಬ ಕ್ಯೂಟಾಗಿ ಬಂದಿದೆ ಆಯಿತಾ. ಈ ಥರ ಬರುತ್ತೆ ಈ ಆರ್ಚು. ಮತ್ತು ಇದಾದಮೇಲೆ ಇವಾಗ ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಚೈನ್ 5 ಚೈನ್ ಹಾಕ್ಕೊಂಡು ಎಷ್ಟು ಹಾಕಿದ್ದೀನಿ 1 2 3 4 5 ಚೈನ್ ಹಾಕ್ಕೊಂಡು ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿ ಸಮ ನೋಡಿ ಲಾಕ್ ಮಾಡಿ ಇವಾಗ 4 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗು 5 ಚೈನು, ನೆಕ್ಸ್ಟು 4 ಚೈನು, ಆಮೇಲೆ ಬೀಡು, ಸರಿನಾ? ಈಗ 4 ಚೈನ್ ಹಾಕಿ 4 ಚೈನ್ ಎಲ್ಲಿ ಬರುತ್ತೆ 4 ಚೈನ್ ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ಹೋಗಿ ಲಾಕ್ ಮಾಡಿ ಇವಾಗ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಯಾರಿ ಪೂರ್ತಿ ಇದೇ ಥರ ಬರುತ್ತೆ. ನಾನು ಒಂದು ಆರ್ಚ್ ಅಷ್ಟೇ ತೋರಿಸಿರೋದು. ನೆಕ್ಸ್ಟು ಸೇಮ್ ಅದೇ ಸ್ಟೆಪ್ಪೇ ಇರುತ್ತೆ, ಏನು ಚೇಂಜ್ ಇರೋದಿಲ್ಲ. ನಾನು ಆರ್ಚ್ ಏನು ಹಾಕೋದು ಕಂಬಗಳು ಚೈನ್ ಸ್ಟಾರ್ಟಿಂಗಲ್ಲಿ 5 ಚೈನು 4 ಚೈನು ಇದನ್ನು ಹೇಳಿದ್ದೀನಿ ನಾನು. ಇನ್ನು ನೆಕ್ಸ್ಟ್ ಬೀಡ್ ಹಾಕ್ಕೊಂಡು ಬೀಡ್ ಮೇಲೆ 6 ಚೈನ್ ಹಾಕ್ಕೊಂಡು ನೋಡಿ ಬೀಡನ್ನ ಆ್ಯಡ್ ಮಾಡಿ ಆ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡಿ
ಮತ್ತು 6 ಚೈನ್ ಹಾಕ್ಕೊಂಡು ಇದೇ ಥರನೇ ಬರುತ್ತೆ ಸರಿನಾ. ಇವಾಗ ಫುಲ್ಲು ಹಾರ್ಚ್ ಮಾಡಿ ನಾನು ಸ್ಯಾರಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಫುಲ್ ವರ್ಕ್ ಆಯಿತು. ವರ್ಕ್ ಆದಮೇಲೆ 140 ದಾರನ ಮಾಡ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ನಾವು ಬೇಕಾದರೆ ಹಾರ್ಚ್ನ ಚೈನ್ನ ಇನ್ನೂ ಸ್ವಲ್ಪ 2 ಚೈನ್ ಬೇಕಾದ್ರೆ ಮಾಡ್ಕೊಂಡು ಹಾರ್ಚ್ನ ಕಮ್ಮಿ ಮಾಡ್ಕೋಬೋದು. ಇದು ಒಂದು ಆರ್ಚು 1 ಚೈನ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ಲವರ್ಸ್ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.